ಜಿಕ್ಸರ್ 250. ಈ ಗಾಡಿ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ, ಈ ಗಾಡೀಲಿ 250cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. 22.7 ನ್ಯೂಟನ್ ಮಿಲಿಮೀಟರ್ ಟಾರ್ಕು ಎಟ್ 7300 RPM, 26.13 ನ್ಯೂಟನ್ ಮಿಲಿಮೀಟರ್ 26.13 bhp, 9300 RPM. ಈ ಗಾಡೀಲಿ ABS ಬ್ರೇಕ್ ಬರುತ್ತೆ, ABS ಬ್ರೇಕ್ ಸಿಸ್ಟಮು. ಮುಂದ್ಗಡೆ ಹಿಂದ್ಗಡೆ ಎರಡು ಕಡೆ ABS ಇರುತ್ತೆ. ಓಕೆ, ಮುಂದಿನ ಲುಕ್ ಒಂಥರ ಚೆನ್ನಾಗೈತಲ್ಲ ಗಾಡಿದು. ಓಕೆ, ನೆಕ್ಸ್ಟ್ ಬನ್ನಿ ಇದ್ರ ಬಗ್ಗೆ ಬೇರೆ ಏನು ಹೇಳೋಣ ಅಂದರೆ, ಹಿಂದ್ಗಡೆ ನೋಡಿ ಡಿಸ್ಕ್ ಬ್ರೇಕು. ನೆಕ್ಸ್ಟು ಈ ಸೈಲೆನ್ಸರ್ ಒಂಥರ ಚೆಂದ ಆಯ್ತಲ್ಲ. ನೆಕ್ಸ್ಟ್ ನೋಡಿ ಈ ಇಂಡಿಕೇಟ್ರು, ಇದು ಕಂಪ್ನಿಯಿಂದ ಬಂದಿಲ್ಲ, ಇದು ನಾವು ಫಿಟ್ ಮಾಡಿಸಿರೋದು ಡ್ಯೂಕ್ ಇಂಡಿಕೇಟ್ರ್ ಇದು. ಓಕೆ, ಕೆಳಗಡೆ ನೋಡಿರೋ ಸಿಂಬಲ್ ಇದು ಪ್ರಜಾಕಿ ಅದು. ಓಕೆ, ಇದು ನೋಡಿ ಮೆಗಾ ಹೆಲ್ಮೆಟ್. ಇದ್ರ DLR ಬಗ್ಗೆ ಹೇಳಬೇಕು ಅಂದರೆ 6 ಗೇರ್ ಬರುತ್ತೆ, 140 ಟಾಪ್ ಸ್ಪೀಡ್ ಇದ್ರದ್ದು. ನೆಕ್ಸ್ಟು ಈ ಕಡೆ ಗೇರ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ, ಇಲ್ಲಿ ಫ್ಯೂಲ್ ಗೇಜು, ಇಲ್ಲಿ ಕಿಲೋಮೀಟರ್ಸ್. ಓಕೆ, ನೆಕ್ಸ್ಟು ಇಲ್ಲಿ ಇದು ಹೆಡ್ಲೈಟ್ ಡಿಮ್ಮು ಸ್ವಿಚ್ಚು, ಡಿಪ್ಪು ಸ್ವಿಚ್ಚು, ಇದು ಪಾಸ್ ಲೈಟು, ಇದು ಇಂಡಿಕೇಟ್ರು. ಇಂಡಿಕೇಟ್ರ್ ಕಾಣ್ತಾ ಇಲ್ಲ, ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ಇದು ಹಾರ್ನು, ಇದು ಇಂಡಿಕೇಟ್ರು, ಇದು ಹಾರ್ನು, ಇದು ಇಗ್ನಿಷನ್ ಆನು, ಇದು ಇಗ್ನಿಷನ್ ಆಫ್. ಓಕೆ, ಇನ್ನೇನು ಹೇಳೋಣ, ಸ್ವಲ್ಪ ಕವರ್ಗೆಲ್ಲ ಹಾಕಿ ಒಂಚೂರು ಅಸಹ್ಯ ಆಗಿದೆ ಅಂದ್ಕೊತೀನಿ ಗಾಡಿ. ಅಂದರೆ ಗಾಡಿ ಕವರ್ ಇದ್ದರೆ ಗಾಡಿ ಓಡ್ಸೋಕ್ಕೆ ಬಟ್ಟೆ ಇಡೋದಂತ, ಸ್ವಲ್ಪ ಗಾಡಿ ಕ್ಲೀನಾಗಿರಲಿ ಅಂತ. ಓಕೆ, ಇದು ನೋಡಿ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಇದರಲ್ಲಿ. ಓಕೆ, ಇದು ಇಂಜಿನ್ ಇಲ್ಲಿದೆ ನೋಡಿ, ಈ ಥರ ಬರುತ್ತೆ ಇಂಜಿನ್. ಒಳ್ಳೆ ಗಾಡಿ ಗುರು, ಇದು ಸಸ್ತಾ ರೇಟ್ ಮಾತ್ರ. ಹಿಂಗಡೆ ಲುಕ್ ಈ ಥರ ಇದೆ ಗಾಡಿ. ಈ ಗಾಡಿ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗುರು, ಸಸ್ತಾ ಪಿಕಪ್ ಮಾತ್ರ ಗಾಡಿ ನೆಕ್ಸ್ಟ್ ಲೆವೆಲ್ ಐತೆ. ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗೈತೆ. ಗೊತ್ತಲ್ಲ, ಸುಜುಕಿ ಬಗ್ಗೆ ನಿಮ್ಗೆ ಹೇಳಬೇಕಂತ ಏನಿಲ್ಲ. ಗಾಡಿ ಇಂಜಿನ್ನು ಒಳ್ಳೆ ಸ್ಮೂತ್ ಇಂಜಿನ್ ಗುರು, ಇದ್ರ ಸೌಂಡು. ಓ ಅಣ್ಣ, ಹಾಲು ತರ್ಬೇಕಂತಲ್ಲ ಅಮ್ಮ, ಹಾಲು ತಗೊಂಡೋಗೋಣ. ಹಾಲು ಎಲ್ಲಿ ಮರ ಶುಭಮ್ಮ, ಯಾವ ಹಾಲು ತಗೊಳೋದು? ಗೈಸ್, ಇದಕ್ಕೆ ನಾನು ಫೋಗ್ ಲ್ಯಾಂಪ್ ಹಾಕ್ಸಿದ್ದೀನಿ ನೋಡಿ, ಫೋಗ್ ಲ್ಯಾಂಪ್ ಹೆಂಗಿದೆ ಅಂತ. ಚೆನ್ನಾಗಿದೆಯಾ ಗುರು ಫೋಗ್ ಲ್ಯಾಂಪು? ನೋಡಿ ಇದೆ ಹೆಂಗಿದೆ ಅಂತ. ಓಮ್ ಅಂಗಡಿನಾ? ಓಕೆ, ಸಸ್ಪೆನ್ಷನ್ ಮಾತ್ರ ಇದ್ರದ್ದು ಕಾರ್ ಇದ್ದಂಗೆ ಗುರು ಈ ಗಾಡಿ ಸಸ್ಪೆನ್ಷನ್ನು. ಇದು ಆಕ್ಚುಲಿ ಚೆನ್ನಾಗಿರೋದು. ಮೊನೋ ಶಾಕರ್ ಸಸ್ಪೆನ್ಷನ್ನು, ಮುಂದ್ಗಡೆ ನಾರ್ಮಲ್ಲು ಶಾಕರ್, ಫುಲ್ಲಿ ಅಡ್ಜಸ್ಟಬಲ್ಲ. ನಂಗಿಂತ ಜಾಸ್ತಿ ನಮ್ಮ ತಮ್ಮಗೆ ಗೊತ್ತಾಯ್ತಾ ಅಂತ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣನೇ ನಮ್ಮ ತಮ್ಮ. ಬಾ ಒಳಗೆ ಮಾಡಕ್ಕೆ ಹೋಗೋಣ, ಬಾ ಹೋಗೋಣ ಅಂತ ಕರ್ಕೊಂಬಂದಿದ್ದಾನೆ. ಓಮ್ ಅಂಗಡಿ ಬೇಡ, ಇಲ್ಲೊಂದು ಅಂಗಡಿ ತಗೊಂಬರೋಣ. ಜಿಕ್ಸರ್, ಈ ಗಾಡಿ ಸೌಂಡೇ ಇಷ್ಟ ನಂಗೆ ಆ್ಯಕ್ಚುಲಿ. ಒಳ್ಳೆ ಸ್ಮೂತ್ ಸೌಂಡು, ಕಂಟ್ರೋಲಿಂಗು ನೆಕ್ಸ್ಟ್ ಲೆವೆಲ್ ಐತೆ ಗುರು ಈ ಗಾಡಿದು. ಓಮ್ ಅಂಗಡಿಗೆ ಹೋಗ್ತಾ ಇಲ್ಲ ಈಗ ಹಾಲು ತರೋಕ್ಕೆ, ಕಾಮತ್ ಅಂಗಡಿಗೆ ಬಂದ್ವಿ. ಕಾಮತ್ ಅಂಗಡಿ ಬಾಗಿಲು ಹಾಕಿದೆ. ಈಗ ರಿಟರ್ನ್ ಹಿಂಗೆ ತಿರ್ಸ್ಕೊಂಡು ಇಲ್ಲೊಂದು ಅಂಗಡಿ ಇದೆ, ಅಂಗಡಿಗೆ ಹೋಗಿ ತರಬೇಕು. ಈಗ ಒನ್ ವೇಲ್ ಹೋಗ್ತಾ ಇದ್ದೀವಿ, ಇದು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಲಾಂಗ್ ರೂಟಲ್ಲಿ ಇಂಡಿಕೇಟರ್ ಹಾಕ್ಕೊಂಡು ನಿಧಾನವಾಗಿ ಹೋಗೋಣ ಬನ್ನಿ. ಇಂಡಿಕೇಟರ್ ಹಾಕ್ಕೊಂಡಿದ್ದೀನಿ, ಲಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಈಗ ಹಾಲು ತಗೊಂಡು ರಿಟರ್ನ್ ಮನೆಗೆ ಕೊಟ್ಟು ಹಂಗೆ ಒಂದು ಇವತ್ತು ಹೊಲ್ಗು ಮಾಡಿದೆ. ಗೈಸ್, ನಾನು ನಾಳೆಯಿಂದ ಡೈಲಿ ಹೊಲ್ಗು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಗಿರೋ ತಪ್ಪುಗಳನ್ನೆಲ್ಲ ಸುಧಾರಿಸ್ಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿಬಿಡಿ. ಎಲ್ಲರೂ ಹೇಳ್ತಾರಲ್ಲ, ಹಂಗೆ ನಾನು ಹೇಳ್ತಿದ್ದೀನಿ, ಮಾಡಿಬಿಡಿ. ಏನಾಗುತ್ತೆ ಹೋಗಲಿ. ಎಷ್ಟೋ ಜನರದ್ದು ಮಾಡ್ತೀರಂತೆ, ನಂದು ಒಬ್ಬಂದು ಮಾಡಿ ಅದರಲ್ಲೇ ಅಷ್ಟೇ. ಕಾಮನ್ ಡೈಲಾಗ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.
ಕೇಳಬೇಕಾದ್ರೆ ಈ ನಾವು ಈ ವಿಡಿಯೋನ ಎಲ್ಲೂ ನೋಡೇ ಇಲ್ಲ, ಅದ್ರ ಡೈಲಾಗ್ ಹೇಳಬೇಕಂತ ಅನ್ಸುತ್ತೆ, ಮಜಾ ಆಗುತ್ತೆ ಅಂತ ಬಲ್ಕಲ್ಲಿ ಈ ಡೈಲಾಗ್ ಹೇಳೋಕ್ಕೆ. ಯಾಕಣ ಓ ಅವ್ನು ರೈಟ್ ರೋಡಲ್ಲಿ ಇದ್ದಾನೆ, ನಾನೇ ರಾಂಗ್ ರೋಡಲ್ಲಿ ಇರೋದು. ನಾನು ಅವನಿಗೆ ನೋಡಿ ಯಾಕಣ ಅಂತ ಕೇಳ್ತಾ ಇದ್ದೀನಿ. ಓ ಫಕ್ಕತ್ತಲ್ಲ, ಕಾಣಲೇ ಇಲ್ಲ ಅದು. ಮತ್ತೆ ಎಷ್ಟ್ರಾಗ ಹೋಗಲ್ಲ? 12 ಹೊಂಟಾನೆ. ಬರ್ತಾ ನೋಡಲ್ಲಿ ಖುಷಿ ಅಂತ ಮಾಡಿದ್ದೆ ನಾನು. ನಾವು ಹಿಡ್ಕೊಂಡಿದ್ದು ಬಾ ಸೈಡಿಗೆ ಹತ್ತಿದ್ವಿ. ಹಾರು ನೋಡು ನೋಡಿ. ಸಾಲ್ ತಗೊಂಬ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಮಗೆಲ್ಲ ಗೊತ್ತಾಗೋಯ್ತು. ಅಷ್ಟೇ.